ತಾರಕಕ್ಕೇರಿದ ರಾಂಚಿ ಪರೀಕ್ಷಾ ವಿವಾದ. ಜಾರ್ಖಂಡ್ನಲ್ಲಿ ಭುಗಿಲೆದ್ದ ವಿದ್ಯಾರ್ಥಿಗಳ ಕಿಚ್ಚು. ಜಾರ್ಖಂಡ್ ವಿಧಾನಸೌಧದ ಮುತ್ತಿಗೆ ಹಾಕಲಿಕ್ಕೆ ಯತ್ನ. ಪೊಲೀಸ್ ಬ್ಯಾರಿಗೇಡ್ಗೂ ಕ್ಯಾರೆ ಎನ್ನದ ವಿದ್ಯಾರ್ಥಿಗಳು. ತಾರಕಕ್ಕೇರಿದ ರಾಂಚಿ ಪರೀಕ್ಷಾ ವಿವಾದ. ಜಾರ್ಖಂಡ್ನಲ್ಲಿ ಭುಗಿಲೆದ್ದ ವಿದ್ಯಾರ್ಥಿಗಳ ಕಿಚ್ಚು. ಜಾರ್ಖಂಡ್ ವಿಧಾನಸೌಧ ಮುತ್ತಿಗೆಗೆ ಯತ್ನ. ಪೊಲೀಸ್ ಬ್ಯಾರಿಗೇಡ್ಗೂ ಕ್ಯಾರೆ ಎನ್ನುವಂತಹ ವಿದ್ಯಾರ್ಥಿಗಳು. ಪ್ರತಿಭಟನೆಯನ್ನ ತಡೆಯಲಿಕ್ಕೆ ಜಲಪಿರಂಗಿಯನ್ನ ಯೂಸ್ ಮಾಡಿದಂತಹ ಸರ್ಕಾರ. ಒಳ್ಳಿನ ಬೇಲಿ, ಜಲಪಿರಂಗಿ, ಅಶ್ವವಾಯು ಸಿದ್ಧ. ಆಂಬ್ಯುಲೆನ್ಸ್ನ ಮೂಲಕ ತೆರಳಿದಂತಹ ದೇವೇಂದ್ರ ಮಹತೋ, ವಿದ್ಯಾರ್ಥಿ ನಾಯಕ ದೇವೇಂದ್ರ ಮಹತೋಗೆ ಖಾಕಿ ತಡೆ. ಕಳೆದ 9 ದಿನಗಳಿಂದ ದೇವೇಂದ್ರ ಉಪವಾಸ ಸತ್ಯಾಗ್ರಹದಲ್ಲಿದ್ದು, ವಿಧಾನಸೌಧದ ಮುಂದೆ ವಿದ್ಯಾರ್ಥಿಗಳನ್ನ ತಡೆದಂತಹ ಖಾಕಿ. ಜನ್-ಜೀ ಕಿಡ್ಗಳ ಹೋರಾಟ ಪ್ರತಿಭಟನೆ ಇನ್ನೂ ಮುಂದಿಲ್ಲ. ಜಾರ್ಖಂಡ್ನಲ್ಲಿ ಶುರುವಾಗಿದೆ. ಜಾರ್ಖಂಡ್ನ ರಾಂಚಿಯಲ್ಲಿ ಇವತ್ತು ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಈ ಪರೀಕ್ಷೆಗಳು ನಡೆಸಿದಂತಹ ವಿಧಾನಸಭೆ ಮುತ್ತಿಗೆ ಚಳುವಳಿ ಉಗ್ರ ರೂಪವನ್ನು ಪಡೆದುಕೊಂಡಿದೆ. ಜಾರ್ಖಂಡ್ ವಿಧಾನಸೌಧದ ಕಡೆಗೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇರುವಂತದ್ದು. ಮುಳ್ಳಿನ ಬೇಲಿಯನ್ನ ಹಾಕಿದ್ರು ಕೂಡ ಜನ್-ಜೀಗಳು ಇದನ್ನ ಕ್ಯಾರೆ ಅಂತ ಇಲ್ಲ. ಅಲ್ಲಿರುವಂತಹ ಭದ್ರತಾ ಸಿಬ್ಬಂದಿಗಳು ಲಾಠಿ ಚಾರ್ಜ್ ಮಾಡಿದ್ದಾರೆ, ಜಲಪಿರಂಗಿಯನ್ನ ಬಿಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಯಾವ ಕಾರಣಕ್ಕೆ ಹೋರಾಟವನ್ನು ಮಾಡ್ತಿದ್ದಾರೆ ಅಂದ್ರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಹಂಗೆ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿರುವಂತಹ ಅಕ್ರಮಗಳಿಂದಾಗಿ ವಿದ್ಯಾರ್ಥಿಗಳ ಭವಿಷ್ಯ ಅನಿಶ್ಚಿತೆಗೆ ಸಿಲುಕೊಂಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನ ತಕ್ಷಣವೇ ಪಾರದರ್ಶಕ ಸುಧಾರಣೆಯನ್ನ ತರಬೇಕು, ಮತ್ತೆ ಈ ಒಂದು ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದ್ರು. ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜಾರ್ಖಂಡ್ನಲ್ಲಿ ನಡೀತಾ ಇರುವಂತಹ ಘಟನೆ ಇದು. ಬ್ಯಾರಿಗೇಡ್ಗಳನ್ನ ಮುರಿತಾರೆ, ತಳ್ತಾರೆ, ಪೊಲೀಸ್ ಲಾಠಿ ಚಾರ್ಜ್ ನಡೆಸಿದ್ರು ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪೊಲೀಸರತ್ತ ಚಪ್ಪಲಿ ಹಾಗೂ ಖಾಲಿ ನೀರಿನ ಬಾಟಲ್ಗಳನ್ನ ಎಸೆಯುವಂತಹ ಕೆಲಸವನ್ನ ಜಾರ್ಖಂಡ್ನಲ್ಲಿರುವಂತಹ ಜನ್-ಜೀ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತಹ ದೃಶ್ಯವನ್ನ ಈಗ ನೋಡ್ತಾ ಇದ್ದೀರಾ. ಪೊಲೀಸರು ವಾಟರ್ ಕ್ಯಾನನ್ ಅನ್ನ ಬಳಸಿ ನೀರನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ಆ ನೀರನ್ನ ಶೂಟ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಫೋರ್ಸಬಲ್ ಆ ನೀರು ಬರುತ್ತಲ್ವ, ಸೊ ಅದನ್ನ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ವಿದ್ಯಾರ್ಥಿಗಳು ಚದುರ್ಲಿಲ್ಲ, ಅಲ್ಲೇ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಉಪವಾಸ ಸತ್ಯಾಗ್ರಹದಲ್ಲಿದ್ದಂಥ ವಿದ್ಯಾರ್ಥಿ ನಾಯಕ ದೇವೇಂದ್ರ ಮಹತೋ ಅವರು ಮಾತನಾಡಿ, ಪೊಲೀಸರು ತಡೆದ್ರೆ ಅವರೊಂದಿಗೆ ಜಗಳವಾಡಿ ಶಿಸ್ತುಬದ್ಧವಾಗಿ ಬೇರೆ ಮಾರ್ಗದ ಮೂಲಕ ವಿಧಾನಸೌಧವನ್ನ ತಲುಪಲು ಪ್ರಯತ್ನ ಮಾಡಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಈ ರೀತಿಯ ಉಗ್ರ ಪ್ರತಿಭಟನೆ ಜಾರ್ಖಂಡ್ನಲ್ಲಿ ನಡೀತಾ ಇದೆ. ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಡದಂತೆ ಅದನ್ನು ತಡೀಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಪ್ರಮುಖ ರಸ್ತೆಗಳನ್ನ ತಡೆಯಲಾಗ್ತಾ ಇದೆ. ಜಂಕ್ಷನ್ಗಳಲ್ಲಿ ಬ್ಯಾರಿಗೇಡ್ಗಳನ್ನ ಅಳವಡಿಕೆ ಮಾಡಲಾಗ್ತಾ ಇದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಹೆಚ್ಚಿನ ಶಾಲಾ ಕಾಲೇಜುಗಳ ರಜೆ ಕೊಡಲಾಗ್ತಾ ಇದೆ. ಆದರೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಿಲ್ಲ, ಇನ್ನೂ ಕೂಡ ಜಾಸ್ತಿಯಾಗಿ ಹೋಗ್ತಾ ಇದೆ.